ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಶಕ್ತಿಯೇ ಬಂಗಾರು ಅಡಿಗಳೇ ಓಂ, ಓಂ ಓಂ ಓಂ. ಓಂ ಶಕ್ತಿ. ಭಕ್ತರು ಪ್ರೀತಿ, ವಿನಯ, ತಾಳ್ಮೆ ಮತ್ತು ಸಂಯಮವನ್ನು ಅಭ್ಯಾಸ ಮಾಡಬೇಕು. ಇಲ್ಲಿಗೆ ಸೇವೆಗೆ ಬರುವ ಮೊದಲು 5 ನಿಮಿಷಗಳ ಕಾಲ ಧ್ಯಾನದ ನಂತರವೇ ಹೊರಡಬೇಕು. ಬಂದಿರುವವರೊಂದಿಗೆ ಸೇರಿ ಒಂದು ಸೇವೆಯನ್ನು ಮಾಡಿ ತೋರಿಸು. ಅವರಿಗೆ ಆಜ್ಞೆಯನ್ನು ಹಾಕಬೇಡ. ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಡಿ. ಅದೇ ಸಮಯದಲ್ಲಿ ಬರುವ ಭಕ್ತರಿಗೆ ಉಪಚರಿಸಲು ಮರೆಯಬೇಡಿ. ಯಾವಾಗಲೂ ಸ್ವಚ್ಛತೆ, ನೈರ್ಮಲ್ಯ ಮತ್ತು ಶಿಸ್ತಿನ ಅಭ್ಯಾಸವನ್ನು ಅನುಸರಿಸಿ. ಇರುಮುಡಿ ಅಭಿಷೇಕ ಮಾಡುವ ಸೇವೆಯೂ ಒಂದು ಒಳ್ಳೆಯ ಸದಾವಕಾಶ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ಸೇವೆ ಮಾಡುವುದರಿಂದ ಇತರರಿಗಿಂತಲೂ ನಿಮ್ಮ ಮನಸ್ಥಿತಿ ಒಂದು ಹೆಜ್ಜೆ ಮೇಲಿರುತ್ತದೆ. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವು